ಶಿಶುನಾಳ್ ಶರೀಫರು ಸಾಮರಸ್ಯದಿಂದ ಒಬ್ಬ ಮುಸಲ್ಮಾನ್ ಹೆಂಗ ಬದುಕಬೇಕು ಅನ್ನೋದನ್ನು ಬದುಕಿ ತೋರಿಸಿದಂತ ಮಹಾನ್ ವ್ಯಕ್ತಿ ಅವ. ಇವತ್ತು ಮುಸಲ್ಮಾನರಿಗೆ ಶಿಶುನಾಳ್ ಶರೀಫ್ ಹೀರೋ ಆಗಂಗಿಲ್ಲ. ಔರಂಗಜೇಬ, ಟಿಪ್ಪು, ಗೋರಿ, ಗಜಿನಿ, ತೊಗಲಕ್ಕ, ಅಫ್ಜಲ್ ಖಾನ ಇವರೇ ಯಾಕೆ ಹೀರೋಗಳು ಹಾಕಾರು? APJ ಅಬ್ದುಲ್ ಕಲಾಂ ಯಾಕೆ ಇವ್ರಿಗೆ ಹೀರೋ ಆಗಂಗಿಲ್ಲ? ರಸಕಾನ ಕವಿ ಯಾಕೆ ಇವ್ರಿಗೆ ಹೀರೋ ಆಗಂಗಿಲ್ಲ? ಜಾಕೀರ್ ಹುಸೇನ್ ತಬಲಾ ವಾದಕ ಯಾಕೆ ಇವ್ರಿಗೆ ಹೀರೋ ಆಗಂಗಿಲ್ಲ? ಸಹನಾ ವಾದಕ ಬಿಸ್ಮಿಲ್ಲಾ ಖಾನ್ ಇವ್ರಿಗೆ ಯಾಕೆ ಹೀರೋ ಆಗಂಗಿಲ್ಲ? ರಸಕಾನ ಕವಿ ಯಾಕೆ ಹೀರೋ ಆಗಂಗಿಲ್ಲ? ಕಬೀರ್ ದಾಸರು ಯಾಕೆ ಹೀರೋ ಆಗಂಗಿಲ್ಲ? ಇವ್ರಿಗೆ ಹಿಂದೂಗಳನ್ನ ಯಾರು ಕೊಂದಾರೋ ಅವರೇ ಹೀರೋಗಳು. ಇವ್ರಿಗೆ ಹಿಂದೂಗಳ ಜೊತೆ ಜೀವನ ಮಾಡಿದವರು ಇವ್ರಿಗೆ ಹೀರೋ ಅಲ್ಲ. ಇದು ಇಸ್ಲಾಂ. ಇದ್ರ ಬಗ್ಗೆ ಹೇಳಿದ್ರೆ ಕೆಲವೊಬ್ಬರಿಗೆ ಏನ್ ಜಗತ್ತು ಪ್ರಳಯ ಆಕತ್ತೆ ಅನ್ನೋ ಟೆನ್ಷನ್ ಆಕತ್ತೆ. ಏನೂ ಆಗುವುದಿಲ್ಲ. ಜಗತ್ತಿನೊಳಗೆ ಮಾಡಿ ತೋರಿಸಿದ್ರು. ಸದ್ದಾಂ ಹುಸೇನ್ ಹಿಡಿದ್ರೆ ಜಗತ್ತಿನೊಳಗೆ ದೊಡ್ಡ ಗಲಭೆ ಆಕಿತ್ತು ಅಂತ ಒಂದು ಇಮೇಜ್ ಇತ್ತು. ಅಮೆರಿಕದವ್ರು ಸದ್ದಾಂ ಹುಸೇನ್ ಹಿಡ್ಕೊಂಡು ಬಂದ ಅಂಡರ್ವೇರ್ ಮ್ಯಾಗ ಬಟ್ಟೆ ಒಗ್ಯಾಕೆ ಹಚ್ಚಿದ್ರು. ಏನು ಬದಲಾವಣೆ ಆಗಲಿಲ್ಲ ಜಗತ್ತಿನೊಳಗೆ. ಲಾಂಗ್ ಲೀವ್ ಸದ್ದಾಂ ಹುಸೇನ್, ಲಾಂಗ್ ಲೀವ್ ಸದ್ದಾಂ ಹುಸೇನ್ ಅಂತೇಳಿ ಎದಿ ಮ್ಯಾಗ ಬೆನ್ನ ಮ್ಯಾಗ ಅವನ ಚಿತ್ರ ಹಾಕೊಂಡ ಮೆರಿತಿದ್ರು. ಇವೇನು ಭಾರಿ ಗಲಾಟೆ ಆಕೈತೆ ಸದ್ದಾಮನ್ ಹಿಡಿದ್ರಂತ. ಮತ್ ಸಣ್ಣ ಮಕ್ಕಳು ಹಿಡ್ಕೊಂಡು ಬಂದು ಕ್ಯೂ ಐದೇಕ್ ಮೇರ ಸದ್ದಾಮ್ ಅಂತಿದ್ರು. ಅಂದ್ರ ಸದ್ದಾಮಗ ಹುಟ್ಟೈತೆ ಅನ್ನೋ ಹಂಗ. ಅಂದ್ರ ಇಂಥ ಒಂದು ಸ್ಥಿತಿ ನಿರ್ಮಾಣ ಇತ್ತು. ಈಗ 20 ವರ್ಷದ ಹಿಂದಿದ್ದು, ಬಹಳ ದಿವಸದ ಹೇಳಕತ್ತಿಲ್ಲ. ಆದ್ರೆ ಅದೇ ಸದ್ದಾಮನ್ನ ನೆಲಮಾನಿಗೆ ಒಳಗೆ ಹುಚ್ಚಿನಾಗೈತೆ ಕರ್ಕೊಂಡ್ ಬಂದು ಲೈವ್ ಟೆಲಿಕಾಸ್ಟ್ ಅಂಡರ್ವೇರ್ ಹೋಗ್ಸಾಕ್ ಹಚ್ಚಿದ್ರು. ಅಂಡರ್ವೇರ್ ಮ್ಯಾಗ ಕೊಂಡ್ರಿ ಯಾರು ಏನು ಅನ್ಲಿಲ್ಲ, ಸುಮ್ಮ ಕೂತು ನೋಡಿದ್ರು. ಬಿನ್ ಲಾಡನ್ ಹಿಡಿದ್ರೆ ಪ್ರಳಯ ಆಕತಿ, ಬಹಳ ಭಕ್ತರದಾರ ದೇಶದ ತುಂಬಾ ಒಂದು ಇಮೇಜ್ ಇತ್ತು. ಬಿನ್ ಲಾಡನ್ ಅಫ್ಘಾನಿಸ್ತಾನದ ನೆಲಮನೆ ಒಳಗಿದ್ದಂತೆ. ಅಮೆರಿಕದವರು ಹುಚ್ಚಿನಾಯಿಗತಿ ಹಿಡ್ಕೊಂಡು ಬಂದು ಕೇರಿಂದ ಸಮುದ್ರದೊಳಗೆ ಅಲ್ಲೊಂದು ಚೂರು ಇಲ್ಲೊಂದು ಚೂರು ಅಲ್ಲೊಂದು ಚೂರು ಇಲ್ಲೊಂದು ಚೂರು ಕತ್ತರಿಸಿ ಮೇನಾ ಮಸುಳಿಗೆ ಹಾಕಿದ್ರು. ಅಕಸ್ಮಾತ್ ಒಂದು ಕೈ ಸಿಕ್ಕರೆ ಅದೊಂದು ದರ್ಗ ಆಗಿಗಿತ್ತಂತ. ಅಂದ್ರೆ ಹೆಣ ಸಹಿತ ಕೊಡ್ಲಿಲ್ಲ. ಇದಕ್ಕೂ ಏನು ರಿಯಾಕ್ಟ್ ಮಾಡಕ್ ಆಗ್ಲಿಲ್ಲ. ಯಾಕಾಗ್ಲಿಲ್ಲ? ಕಿಸ್ಕಾ ಲಾಟಿ ಉಸ್ಕಾ ಭೈಸ್. ಎಲ್ಲಿ ಶಕ್ತಿ ಇರ್ತೈತೋ ಅಲ್ಲಿ ಭಕ್ತಿ ಇರ್ತೈತಿ, ಸಾಮರ್ಥ್ಯ ಇರ್ತೈತಿ, ಶೌರ್ಯ ಇರ್ತೈತಿ, ಸಾಹಸ ಇರ್ತೈತಿ, ಸಮೃದ್ಧಿ ಇರ್ತೈತಿ, ಶಾಂತಿ ಇರ್ತೈತಿ, ನೆಮ್ಮದಿ ಇರ್ತೈತಿ. ಎಲ್ಲಿ ಶಕ್ತಿ ಇರೋದಿಲ್ಲೋ ಅಲ್ಲಿ ನಾಯಿನ ಬಾಲ ಅಳಗಾಡ್ಸಕ್ ಚಾಲೂ ಮಾಡೋದಲ್ಲ, ಬಾಲನ ನಾಯಿ ಅಳಗಾಡ್ಸಕ್ ಚಾಲೂ ಮಾಡೋದು.